ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಈಗ ಎಸ್ಐಟಿ ಟೀಮ್ ಬೆಂಗಳೂರಿನ ಬಸವನಗುಡಿ ರೇವಣ್ಣ ನಿವಾಸದಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹಾಸನದ ಅಶ್ಲೀಲ ವಿಡಿಯೋ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. 3 ಕಡೆಗಳಲ್ಲಿ ಸ್ಥಳ ಮಹಜರು ನಡೆಸಿದ್ದಾರೆ ಈಗ ಎಸ್ಐಟಿ ಅಧಿಕಾರಿಗಳು. ಒಟ್ಟು 3 ಕಡೆಗಳಲ್ಲಿ ಸದ್ಯ ಬಸವನಗುಡಿ ರೇವಣ್ಣ ನಿವಾಸದಲ್ಲಿ ಸ್ಥಳ ಮಹಜರು ನಡೆಸ್ತಾ ಇದ್ದಾರೆ. ಸಂತ್ರಸ್ತ ಮಹಿಳೆ ಕೂಡ ಇದ್ದಾರೆ. ಮೊನ್ನೆ ಹೊಳೆನರಸೀಪುರದ ನಿವಾಸ ಮತ್ತೆ ಸಂಸದರ ನಿವಾಸದಲ್ಲಿ ಸ್ಪಾಟ್ ಮಹಜರು ನಡೆಸಿದ್ರು. ಇವತ್ತು ಬೆಂಗಳೂರಿನ ಬಸವನಗುಡಿಯ ರೇವಣ್ಣ ಅವರ ನಿವಾಸದಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ನಡೀತಾ ಇದೆ. ಸಂತ್ರಸ್ತ ಮಹಿಳೆ ನೀಡಿದ್ದ ಹೇಳಿಕೆ ಆಧಾರದ ಮೇಲೆ ಬೆಂಗಳೂರಿನಲ್ಲಿ ಇವತ್ತು ನಡೀತಾ ಇರುವಂಥದ್ದು. ಆ ಮೂಲಕ 3ನೇ ಕಡೆ ನಡೀತಾ ಇರುವಂತಹ ಸ್ಪಾಟ್ ಮಹಜರ್ ಪ್ರಕ್ರಿಯೆ ಅಂದ್ರೆ ಈ ಸಂತ್ರಸ್ತ ಮಹಿಳೆಯರು ಎಲ್ಲೆಲ್ಲಿ ತಮ್ಮ ಮೇಲೆ ದೌರ್ಜನ್ಯ ಆಗಿದೆ ಅನ್ನುವಂಥದ್ದನ್ನ ದೂರಿನಲ್ಲಿ ಹೇಳಿರ್ತಾರಲ್ಲ, ಆ ಎಲ್ಲ ಸ್ಥಳಗಳಲ್ಲೂ ಕೂಡ ಈ ರೀತಿಯಾಗಿ ಮತ್ತೆ ಎಲ್ಲೆಲ್ಲೆಲ್ಲ ವಿಡಿಯೋ ಚಿತ್ರೀಕರಣ ಆಗಿದೆ ಅನ್ನುವಂಥದ್ರ ಗುಮಾನಿ ಇದೆಯಲ್ಲ, ಆ ಸ್ಥಳಗಳಲ್ಲೆಲ್ಲ ಎಸ್ಐಟಿ ಅಧಿಕಾರಿಗಳು ಸ್ಪಾಟ್ ಮಹಜರ್ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮೊದಲನೇ ಪ್ರಕರಣ ಇದು. ದಾಖಲಾದಂಥ ಮೊದಲ ಪ್ರಕರಣ, ಮೊದಲ FIR. ಸೊ ನೋಡಿ, ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, 3 ದೃಶ್ಯಗಳು, 3 ಕಡೆ ನಡೆದಂತಹ ಸ್ಪಾಟ್ ಮಹಜರ್ ಏನಿದೆ ಈ ಬಸವನಗುಡಿ ನಿವಾಸದ್ದು ಈಗಲೂ ಕೂಡ ನಡೀತಾ ಇದೆ ಪ್ರಕ್ರಿಯೆಯಲ್ಲಿ. ಅದು ಬಿಟ್ಟರೆ ಹೊಳೆನರಸೀಪುರದ ಅವರ ನಿವಾಸದಲ್ಲಿ ನಡೆದಂತಹ ಸ್ಥಳ ಮಹಜರಿನ ವಿಜುವಲ್ಸ್ ಸ್ಕ್ರೀನ್ನ ಎಡಭಾಗದಲ್ಲಿ ನೀವು ಗಮನಿಸ್ತಾ ಇರೋದು. ಮಧ್ಯಭಾಗದಲ್ಲಿ ಸದ್ಯ ಬೆಂಗಳೂರಿನ ಬಸವನಗುಡಿಯ ಶಿವಸ್ಮಿತ ನಿವಾಸ, ರೇವಣ್ಣ ಅವರ ನಿವಾಸ, ಅಲ್ಲಿ ನಡೀತಾ ಇರುವಂತಹ ಸ್ಥಳ ಮಹಜರ್ ಪ್ರಕ್ರಿಯೆಯ ದೃಶ್ಯಗಳು ಗಮನಿಸ್ತಾ ಇದ್ದೀರಾ. ಬಲಭಾಗದ್ದು ಹಾಸನದ ಸಂಸದರ ನಿವಾಸದಲ್ಲಿ ನಡೆದಂತಹ ಸ್ಥಳ ಮಹಜರು ಪ್ರಕ್ರಿಯೆಯ ದೃಶ್ಯಗಳು ಅದು. ಸೊ ಈ 3 ಸ್ಥಳಗಳಲ್ಲಿ ಎಸ್ಐಟಿ ಟೀಮ್ ಈಗಾಗಲೇ ಸ್ಥಳ ಮಹಜರನ್ನು ನಡೆಸಿದ್ದಾರೆ. ಸಾಕಷ್ಟು ಮಾಹಿತಿಯನ್ನು ಆಬ್ವಿಯಸ್ಲಿ ಕಲೆ ಹಾಕಿರ್ತಾರೆ. ಅದೇ ಕಾರಣಕ್ಕಾಗಿ ಮಹಿಳೆಯನ್ನು ಕರೆದುಕೊಂಡು ಹೋಗಿ ಇಂಚಿಂಚು ಹೇಗಾಯಿತು ಕೃತ್ಯ, ಆ ಸಂದರ್ಭದಲ್ಲಿ ಎಲ್ಲವನ್ನೂ ವಿವರಣೆ ಕೊಡಿ ಅಂತ ಹೇಳಿ ಈ ಸ್ಪಾಟ್ ಮಹಜರ್ನ ಮಾಡಿರ್ತಾರೆ. ಬಹಳಷ್ಟು ಸಾಕ್ಷ್ಯಗಳನ್ನು ಕಲೆ ಹಾಕೋ ಪ್ರಯತ್ನವನ್ನು ಕೂಡ ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ಈ ದೂರುದಾರೆ ಸಂತ್ರಸ್ತ ಮಹಿಳೆ ಏನೆಲ್ಲ ಆರೋಪ ಮಾಡಿರ್ತಾರೆ, ಯಾವ ಸ್ಥಳಗಳಲ್ಲಿ ಯಾವ ಸಂದರ್ಭಗಳಲ್ಲಿ ತಮ್ಮ ಮೇಲೆ ಈ ರೀತಿ ಶೋಷಣೆ ನಡೆದಿದೆ, ದೌರ್ಜನ್ಯ ಎಸಗಿದ್ದಾರೆ ಅಂತ, ಆ ಎಲ್ಲ ಸ್ಥಳಗಳಲ್ಲೂ ಕೂಡ ಅಧಿಕಾರಿಗಳು ಸ್ಪಾಟ್ ಮಹಜರನ್ನು ಮಾಡಿರುವಂಥದ್ದು. ಒಂದೇ ಪ್ರಕರಣದಲ್ಲಿ 3 ಕಡೆಗಳಲ್ಲಿ ಸ್ಪಾಟ್ ಮಹಜರ್ ಮಾಡಿದ್ದಾರೆ. ಈಗಲೂ ಬಸವನಗುಡಿಯ ರೇವಣ್ಣ ಅವರ ನಿವಾಸದಲ್ಲಿ ಆ ಪ್ರಕ್ರಿಯೆ ಮುಂದುವರಿತಾನೇ ಇದೆ. ಆ ಮಹಿಳೆ ಹೇಳಿಕೆ ಕೊಡೋ ಸಂದರ್ಭದಲ್ಲಿ ತಮ್ಮ ಮೇಲೆ ಯಾವ ರೀತಿಯಾಗಿ ಯಾವ ಸ್ಥಳದಲ್ಲಿ ಈ ರೀತಿ ದೌರ್ಜನ್ಯವೆಸಗಿದ್ದಾರೆ ಅನ್ನೋದನ್ನು ಉಲ್ಲೇಖ ಮಾಡಿರ್ತಾರೆ. ಆ ಸ್ಥಳಗಳಿಗೆ ಕರ್ಕೊಂಡು ಹೋಗಿ ಸ್ಪಾಟ್ ಮಹಜರ್ ಮಾಡಿ ಅಲ್ಲಿಂದ ಸಾಕ್ಷಿಗಳನ್ನು ಕಲೆ ಹಾಕುವ ಪ್ರಯತ್ನ, ಆ ಪ್ರಕ್ರಿಯೆ ಈ ಸ್ಪಾಟ್ ಮಹಜರ್ ಆಗಿರುತ್ತೆ. ಅಲ್ಲಿ ಯಾರಾದರೂ ಇದ್ದರೆ ಅವರನ್ನೂ ವಿಚಾರಣೆ ಮಾಡ್ತಾರೆ. ಲೈವ್ ಎವಿಡೆನ್ಸ್ಗಳು ಸಿಕ್ಕಿದ್ರೆ ಅದನ್ನು ಕಲೆಕ್ಟ್ ಮಾಡ್ತಾರೆ. ಟೆಕ್ನಿಕಲಿ ಏನೆಲ್ಲ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಸಾಧ್ಯ, ಯಾಕಂದರೆ ನಿನ್ನೆ ಮೊನ್ನೆಯದ್ದಲ್ಲ, ಇದು ಹಿಂದಿನದ್ದಾಗಿರೋದ್ರಿಂದ ಕೆಲ ವರ್ಷಗಳೇ ಹಿಂದಿನದ್ದು ಅಂದ್ಕೊಂಡ್ರು ಅಥವಾ ಕೆಲ ತಿಂಗಳು ಹಿಂದಿನದ್ದು ಅಂತ ಏನು ಬೇಕಾದರೂ ಇರಬಹುದು. ಮಹಿಳೆ ಕೊಟ್ಟಿರೋ ಹೇಳಿಕೆ ಆಧಾರದ ಮೇಲೆ ಅದು ನಿರ್ಧಾರ ಆಗುತ್ತೆ. ಸೊ ಆ ಸಂದರ್ಭದಿಂದ ಏನೆಲ್ಲ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕಲೆ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಈ ಎಲ್ಲ ಆಯಾಮಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸ್ತಾ ಹೋಗ್ತಾರೆ. ಸಾಕ್ಷಿಗಳು ಸಿಗ್ತಾ ಹೋದರೆ ಪ್ರಕರಣ ಇನ್ನಷ್ಟು ಬಿಗಿಯಾಗ್ತಾ ಹೋಗುತ್ತೆ. ಮೊದಲ ಪ್ರಕರಣ ದಾಖಲಾಗಿದ್ದು ಮೊದಲ FIR ಏನಾಯಿತು ಸಂತ್ರಸ್ತೆಯ ಹೇಳಿಕೆ ಆಧಾರದ ಮೇಲೆ, ಆ ಪ್ರಕರಣದಲ್ಲಿ ನಡೀತಾ ಇರುವಂತಹ ಸ್ಥಳ ಮಹಜರಿನ ಪ್ರಕ್ರಿಯೆ ಇದಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಸಂದೇಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೇಶ್, ಈಗ ಬೆಂಗಳೂರಿನ ಬಸವನಗುಡಿ ನಿವಾಸದಲ್ಲಿ ಸದ್ಯ ಸ್ಪಾಟ್ ಮಹಜರ್ ನಡೀತಾ ಇದೆ. ಈಗಾಗಲೇ ಹೊಳೆನರಸೀಪುರದಲ್ಲೂ 2 ಕಡೆಗಳಲ್ಲಿ ಸ್ಪಾಟ್ ಮಹಜರ್ ನಡೆಸ್ತಾ ಇದ್ದಾರೆ. ಆನ್ ದಿ ಹೋಲ್ 3 ಕಡೆಗಳಲ್ಲಿ ಈಗಾಗಲೇ ಸ್ಥಳ ಮಹಜರನ್ನು ಎಸ್ಐಟಿ ಅಧಿಕಾರಿಗಳು ನಡೆಸಿರೋದು. ಕಂಪ್ಲೀಟ್ ಆಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿವರ ನೀಡೋದಾದ್ರೆ ಸಂದೇಶ್. ವಿಜಯ್, ಇಲ್ಲಿ ಪ್ರಮುಖವಾಗಿರುವಂತದ್ದು ಒಟ್ಟು 2 ಪ್ರಕರಣಗಳು ದಾಖಲಾಗಿದೆ. ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತ ಒಂದು ಪ್ರಕರಣ, ಜೊತೆಗೆ ಈಗಾಗಲೇ ಅತ್ಯಾಚಾರ ಆರೋಪದ ಅಡಿಯಲ್ಲಿ ಒಂದು ದೂರನ್ನ ಏನ್ ಕೊಟ್ಟಿದ್ದಾರೆ ಆ ಒಂದು ಪ್ರಕರಣ, ಅಂದ್ರೆ 2 ಪ್ರಕರಣಗಳು ದಾಖಲಾಗಿದೆ. ಆ 2 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ 3 ಕಡೆಗಳಲ್ಲಿ ಸ್ಥಳ ಮಹಜರನ್ನ ಮಾಡಿದ್ದಾರೆ. ಅಂದ್ರೆ ಒಂದು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನದ RC ರಸ್ತೆಯಲ್ಲಿರುವಂತಹ ಒಂದು ಏನು ಸರ್ಕಾರಿ MP ಕ್ವಾರ್ಟರ್ಸ್ ಇದೆ, ಅಲ್ಲಿ ಈಗಾಗಲೇ ಮಹಜರನ್ನ ಮಾಡಿದ್ದಾರೆ. ಜೊತೆಗೆ ಆ ದೂರುದಾರೆ ಅಥವಾ ಆ ಸಂತ್ರಸ್ತ ಮಹಿಳೆ, ಅತ್ಯಾಚಾರದ ಸಂತ್ರಸ್ತ ಮಹಿಳೆ ಕೊಟ್ಟಿರುವಂತದ್ದು MP ಕ್ವಾರ್ಟರ್ಸ್ ನಲ್ಲಿ ನನ್ನ ಮೇಲೆ ಈ ರೀತಿ ಅತ್ಯಾಚಾರವಾಗಿದೆ ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟಿದ್ರು. ಜೊತೆಗೆ ಈ ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಒಂದು ಏನು ಮನೆಯಲ್ಲಿ, ಅಂದ್ರೆ ರೇವಣ್ಣ ಅವರ ಮನೆಯಲ್ಲಿ ಅಥವಾ ನಿವಾಸದಲ್ಲಿ ನನಗೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿದ್ರು. ಹಾಗಾಗಿ
ಮನೆ ಕೆಲಸದ ಆಕೆಯ ಒಂದು ದೂರಿನ ಆಧಾರದ ಮೇಲೆ ಅಥವಾ ಆಕೆಯ ಹೇಳಿಕೆಯ ಆಧಾರದ ಮೇಲೆ ಈಗಾಗಲೇ ಸ್ಥಳ ಮಹಜರನ್ನ ಮಾಡಿದ್ರು. ಆದ್ರೆ ಇವತ್ತು ಬಸವನಗುಡಿಯ ಅವರ ನಿವಾಸದಲ್ಲಿ ಈಗಾಗಲೇ ಏನು ಮಹಜರನ್ನ ಮಾಡ್ತಾ ಇದ್ದಾರೆ, ಇದು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಎರಡನೇ ಪ್ರಕರಣ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಏನ್ ದಾಖಲಾಗಿತ್ತು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಂತ್ರಸ್ತ ಮಹಿಳೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆಯನ್ನ ಆಧರಿಸಿ ಇಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೂಡ ಪಡ್ಕೊಂಡಿದ್ದಾರೆ. ಅಂದ್ರೆ ಆ ಸ್ಟೇಟ್ಮೆಂಟ್ ಅನ್ನ ಪಡೆಯುವಂತ ಸಂದರ್ಭದಲ್ಲಿ ಎಲ್ಲೆಲ್ಲಿ ಈ ರೀತಿ ಅತ್ಯಾಚಾರವಾಯಿತು, ಯಾಕಂದ್ರೆ ಪರ್ಟಿಕ್ಯುಲರ್ ಆಗಿ ನಾವು ಗಮನಿಸಬೇಕಾಗುತ್ತೆ 376 ಎನ್ ಅಡಿಯಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಈ ಮೊದಲನೇ ಪ್ರಕರಣದಲ್ಲಿ 354A, D, C ಹಾಗೆ 506, 509 ಅಂದ್ರೆ ಲೈಂಗಿಕ ದೌರ್ಜನ್ಯ ಆಯ್ತು. ಎಲ್ಲಿ ಆಯ್ತು ಅಂದ್ರೆ ಸ್ಪೆಸಿಫಿಕ್ ವಿಚಾರ ಗೊತ್ತು ಅವ್ರಿಗೆ. ಅಂದ್ರೆ ಇದೇ ಜಾಗದಲ್ಲಿ ರೇವಣ್ಣ ಅವರ ಇದೇ ನಿವಾಸದಲ್ಲಿ ಅವರ ಮನೆಯ ಸ್ಟೋರ್ ರೂಮ್ ನಲ್ಲಿ, ಅಡಿಗೆ ಮನೆಯಲ್ಲಿ, ಬೆಡ್ರೂಮ್ ನಲ್ಲಿ, ಅಂದ್ರೆ ಹೊಳೆ ನರಸೀಪುರದಲ್ಲಿರುವಂತ ಅವರ ನಿವಾಸದಲ್ಲಿ ಈ ರೀತಿಯ ದೌರ್ಜನ್ಯ ಆಯ್ತು ಅಂತ. ಆದರೆ ಎರಡನೇ ಪ್ರಕರಣದಲ್ಲಿ IPC 376N ಅಂದ್ರೆ ನಿರಂತರವಾಗಿ ನನ್ನ ಮೇಲೆ ಬಲವಂತದಿಂದ ಲೈಂಗಿಕ ದೌರ್ಜನ್ಯವನ್ನ ಅಥವಾ ಅತ್ಯಾಚಾರವನ್ನ ಎಸಗಿದ್ರು ಅಂತ ಈಗ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತಹ ಆ ದೂರುದಾರಿ ಎರಡನೇ ಪ್ರಕರಣದ ಸಂತ್ರಸ್ತ ಮಹಿಳೆ ಹೇಳಿಕೆ ದಾಖಲು ಮಾಡುವಂತ ಸಂದರ್ಭದಲ್ಲಿ, ಅಂದ್ರೆ ಮ್ಯಾಜಿಸ್ಟ್ರೇಟ್ ನ ಮುಂದೆ 164 ಹೇಳಿಕೆ ದಾಖಲು ಮಾಡುವಂತ ಸಂದರ್ಭದಲ್ಲಿ ನೀನೀಗ ನಿರಂತರವಾಗಿ ಅತ್ಯಾಚಾರ ಎಸಗಿದ್ದಾರೆ ಅಂತ ಹೇಳ್ತಾ ಇದೆಯಾ, ಯಾವ ಯಾವ ಜಾಗದಲ್ಲಿ ಅಂತ ಹೇಳಿ ಕೇಳಿ ಆ ಒಂದು ಇನ್ಫಾರ್ಮೇಶನ್ ನ ಕೂಡ ಪಡ್ಕೊಂಡಿರ್ತಾರೆ. ಅಂದ್ರೆ ಸರ್ಕಾರಿ MP ಕ್ವಾರ್ಟರ್ಸ್ ಆಗಿರ್ಬೋದು, ಜೊತೆಗೆ ಬೆಂಗಳೂರಿನಲ್ಲಿ ಬಸವನಗುಡಿಗೆ ಬಂದಂತ ಸಂದರ್ಭದಲ್ಲಿ ಅತ್ಯಾಚಾರ ಆಗಿದೆ, ಹೀಗೆ ನಿರಂತರವಾಗಿ ಅತ್ಯಾಚಾರವಾಗಿದೆ ಅಂತ ಹೇಳಿರೋದ್ರಿಂದ ಯಾವ ಯಾವ ಸ್ಥಳಗಳು ಅಂತ ಹೇಳಿ ಮಾಹಿತಿಯನ್ನ ಪಡ್ಕೊಂಡಿದ್ರು. ಅದರಲ್ಲಿ ಬಸವನಗುಡಿ ನಿವಾಸ ಕೂಡ ಆಗಿತ್ತು. ಹಾಗಾಗಿ ಬಸವನಗುಡಿಯ ನಿವಾಸದಲ್ಲೂ ಕೂಡ ಈ ರೀತಿ ಅತ್ಯಾಚಾರ ಆಗಿತ್ತು ಅಂತ ಹೇಳಿರೋದ್ರಿಂದ ಈಗ ಸದ್ಯ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಸ್ಥಳ ಮಹಜರು ಆಗ್ತಾ ಇದೆ. ಜೊತೆಗೆ ಮನೆ ಕೆಲಸದವರು ಕೂಡ ಬೇರೆ ಯಾವ್ದಾದ್ರು ಪ್ಲೇಸ್ ಹೇಳಿದ್ರ ಅನ್ನೋದು ಪ್ರಮುಖವಾಗಿರುವಂತಹ ವಿಚಾರ. ಆದ್ರೆ ಇಲ್ಲಿ ಅತ್ಯಾಚಾರ ಪ್ರಕರಣದಲ್ಲಿ ಆಕೆಯೇ ಹೇಳಿರೋದ್ರಿಂದ ನಿರಂತರವಾಗಿ ಅತ್ಯಾಚಾರವಾಗಿದೆ ಅಂತ, ಹಾಗಾಗಿ ಆ ಸ್ಥಳಗಳು ಬೇರೆ ಬೇರೆ ಸ್ಥಳಗಳಲ್ಲಿ ನಿರಂತರವಾಗಿ ಯಾವ ಯಾವ ಸಂದರ್ಭದಲ್ಲಿ ಅತ್ಯಾಚಾರ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಈಗಾಗಲೇ CRPC 165 ನ ಅಡಿಯಲ್ಲಿ ಸ್ಥಳ ಮಹಜರು ಕೂಡ ಬಸವನಗುಡಿಯಲ್ಲಿ ಆರಂಭವಾಗಿರೋದ್ರಿಂದ ಅಲ್ಲೂ ಕೂಡ ಹೋಗಿ ಮಹಜರನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಪ್ರಮುಖವಾಗಿ ಮಹಜರು ಮಾಡುವಂತ ಸಂದರ್ಭದಲ್ಲಿ ಮಾಹಿತಿಯನ್ನ ಪಡ್ಕೊಂಡಿರ್ತಾರೆ. ಮಾಹಿತಿಯನ್ನ ಆಧರಿಸಿ ಆ ಸಂತ್ರಸ್ತ ಮಹಿಳೆಯ ಸಮ್ಮುಖದಲ್ಲೇ ಮಹಜರನ್ನ ಮಾಡಲಾಗುತ್ತೆ. ಮಹಜರು ಸಂದರ್ಭದಲ್ಲಿ 3 ರೀತಿಯ ಒಂದು ಮಹಜರನ್ನ ಮಾಡಲಾಗುತ್ತೆ. ಅಂದ್ರೆ ಮಹಜರು ಅಂದ್ರೆ ಇಷ್ಟೇ, ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡುವಂತ ಒಂದು ಪ್ರೋಸೆಸ್, ಅಂದ್ರೆ ಸಾಕ್ಷಿಗಳನ್ನ ಕಲೆ ಹಾಕುವಂತ ಒಂದು ಪ್ರೋಸೆಸ್ ಅಷ್ಟೇ. ಹಾಗಾಗಿ ಇಲ್ಲಿ ಯಾವ ರೀತಿಯಲ್ಲಿ ಮಹಜರು ಮಾಡಬಹುದು, ಇಲ್ಲಿ ಪ್ರಮುಖವಾಗಿ ಬಹಳ ದಿನಗಳು ಕಳೆದಿರೋದ್ರಿಂದ, ಅಂದ್ರೆ ಆ ಒಂದು ಇನ್ಸಿಡೆಂಟ್ ಆಗಿ ಅಥವಾ ಕೃತ್ಯ ಆಗಿ ಬಹಳ ದಿನಗಳಾಗಿರೋದ್ರಿಂದ ಈಗ ಒಂದು ವೇಳೆ ಏನಾದ್ರೂ ಮಹಜರು ಸಂದರ್ಭದಲ್ಲಿ ಸಾಕ್ಷಿಗಳ ಲಭ್ಯವಾಗಬಹುದಾ, ಸೂಕ್ಷ್ಮ ಸಾಕ್ಷ್ಯಗಳು ಒಂದೊಂದು ಬಾರಿ ಲಭ್ಯವಾಗ್ತವೆ. ಯಾಕಂದ್ರೆ ಈಗಾಗಲೇ ಏನು 3 ರೀತಿಯ ಎವಿಡೆನ್ಸ್ ಗಳನ್ನ ಕಲೆ ಹಾಕ್ತಾರೆ. ಟೆಕ್ನಿಕಲ್ ಎವಿಡೆನ್ಸ್, ಡಿಜಿಟಲ್ ಎವಿಡೆನ್ಸ್ ಆಗಿರ್ಬೋದು, ಜೊತೆಗೆ ಇಲ್ಲಿ ಬೇರೆ ಬೇರೆ ರೀತಿಯ ಎವಿಡೆನ್ಸ್ ಗಳನ್ನ ಕಲೆ ಹಾಕುವಂತ ಸಂದರ್ಭದಲ್ಲೂ ಕೂಡ ಲೈವ್ ಎವಿಡೆನ್ಸ್ ಅನ್ನ ಏನ್ ಕಲೆ ಹಾಕ್ತಿರ್ತಾರೆ. ಈ ಸಂದರ್ಭದಲ್ಲಿ 3 ಏನು ಟೀಮ್ ಗಳನ್ನ ಮಾಡಿಕೊಂಡು ಆ ಎವಿಡೆನ್ಸ್ ಗಳನ್ನ ಕಲೆ ಹಾಕಲಾಗುತ್ತೆ. ಲೈವ್ ಎವಿಡೆನ್ಸ್ ಅಂದ್ರೆ ಬಸವನಗುಡಿಯ ಮನೆ ಒಳಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಏನಾದ್ರು ಸೆಕ್ಯೂರಿಟಿ ಗಾರ್ಡ್ ಇದ್ರ, ಮನೆ ಕೆಲಸದವ್ರು ಯಾರಾದ್ರೂ ಇದ್ರ, ಅಥವಾ ಅಕ್ಕಪಕ್ಕದವರಿಗೆ ಅವತ್ತಿನ ದಿನ ಏನಾದ್ರು ಜ್ಞಾಪಕ ಇತ್ತಾ, ಹೀಗೆ ಅಲ್ಲಿದ್ದಂತವರ ಹೇಳಿಕೆಯನ್ನ ಪಡೆಯುವಂತದ್ದೇನಿದೆ ಅದನ್ನ ಲೈವ್ ಎವಿಡೆನ್ಸ್ ಅಂತ ಕರೀತಾರೆ. ಡಿಜಿಟಲ್ ಎವಿಡೆನ್ಸ್ ಅಂದ್ರೆ ಅಲ್ಲೇನಾದ್ರೂ CCTVಗಳಿತ್ತ, ಅಥವಾ ಮನೆಯ ಒಳಭಾಗದಲ್ಲಿ ಏನಾದ್ರೂ ಪೆನ್ ಡ್ರೈವ್ ಆಗಿರ್ಬೋದು, ಅಥವಾ ಸಿಮ್ ಕಾರ್ಡ್ಗಳಾಗಿರ್ಬೋದು, ಈ ರೀತಿಯಲ್ಲಿ ಬೇರೆ ಬೇರೆ ಏನಾದ್ರೂ ಡಿಜಿಟಲ್ ವಸ್ತುಗಳು ಲಭ್ಯವಾಗುತ್ತಾ ಅದನ್ನ ನೋಡ್ತಾರೆ. ಟೆಕ್ನಿಕಲ್ ಎವಿಡೆನ್ಸ್ ಅಂದ್ರೆ ಅವತ್ತಿನ ದಿನ, ಅಂದ್ರೆ ಯಾವತ್ತು ಡೇಟ್ ಅನ್ನ ಮೆನ್ಷನ್ ಮಾಡಿರ್ತಾರೆ, ಅವತ್ತಿನ ದಿನದ ನೆಟ್ವರ್ಕ್ ಡಂಪ್, ಅಂದ್ರೆ ಅವತ್ತಿನ ಲೊಕೇಶನ್ ಇಲ್ಲೇ ಇದೆಯಾ, ಜೊತೆಗೆ CDR ಆಗಿರ್ಬೋದು, ಅಂದ್ರೆ ಕಾಲ್ ಹಿಸ್ಟ್ರಿಗಳೇನಿರ್ತವೆ, ಇವರಿಬ್ಬರ ನಡುವೆ ನಡೆದಿರುವಂತಹ ಮಾತುಕತೆಗಳಾಗಿರ್ಬೋದು, ಅಥವಾ ಏನಾದ್ರು ಸಂತ್ರಸ್ತ ಮಹಿಳೆನೇ ಯಾವ್ದಾದ್ರು ಒಂದು ಏನು ಕಾಲ್ ಡೀಟೇಲ್ಸ್ ಅನ್ನ ಅಥವಾ ರೆಕಾರ್ಡಿಂಗ್ ಅನ್ನ ಕೊಟ್ಟಿದ್ರೆ ಈ ರೀತಿಯ ಒಂದು ಡಾಟಾವನ್ನ ಕಲೆಕ್ಟ್ ಮಾಡ್ತಾರೆ. ಜೊತೆಗೆ ಆ ಘಟನೆ ನಡೆದಂತ ಸ್ಥಳ ಏನಿದೆ, ಬೆಡ್ರೂಮ್ ಆಗಿರ್ಬೋದು, ಯಾವ ಸ್ಥಳದಲ್ಲಿ ಈ ಕೃತ್ಯ ಎಸಗಿದ್ದಾರೆ ಅಂತ ಹೇಳ್ತಾರೋ ಆ ಜಾಗದಲ್ಲಿ ತುಂಬಾ ಸೂಕ್ಷ್ಮವಾದ ಸಬ್ಸ್ಟೆನ್ಷಿಯಲ್ ಎವಿಡೆನ್ಸ್ಗಳು ಏನಾದರೂ ಲಭ್ಯವಾಗುತ್ತಾ, ಅಂದ್ರೆ ಅವತ್ತಿನ ದಿನ ಹಾಕಿದಂತ ಬಟ್ಟೆ ಆಗಿರ್ಬೋದು. ಯಾಕಂದ್ರೆ ಈಗ ಎರಡನೇ ದೂರನ್ನ ಕೊಟ್ಟಿರುವಂತಹ ಸಂತ್ರಸ್ತ ಮಹಿಳೆ ಈಗಾಗಲೇ ವಿಡಿಯೋ ಸಮೇತವಾಗಿ ದೂರನ್ನ ಕೊಟ್ಟಿರೋದ್ರಿಂದ ಆ ವಿಡಿಯೋವನ್ನ ಜೊತೆಗೆ ಆ ಒಂದು ಜಾಗವನ್ನ ಎರಡನ್ನೂ ಕೂಡ ಕಂಪೇರ್ ಮಾಡಲಾಗುತ್ತೆ. ಅಂದ್ರೆ ಅದೇ ಜಾಗನ ಇದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕಂಪೇರ್ ಮಾಡಲಾಗುತ್ತೆ. ಕಂಪೇರ್ ಮಾಡಿ ಅವತ್ತು ಬಳಸಿದಂತ ಬಟ್ಟೆ ಆಗಿರ್ಬೋದು, ಅದು ಪ್ರಜ್ವಲ್ ರೇವಣ್ಣ ಆಗಿರ್ಬೋದು, ಅಥವಾ ಸಂತ್ರಸ್ತ ಮಹಿಳೆ ಆಗಿರ್ಬೋದು, ಅಥವಾ ಅಲ್ಲಿದ್ದಂತ ಬೇರೆ ಬೇರೆ ವಸ್ತುಗಳು, ಅಂದ್ರೆ ಬೆಡ್ಶೀಟ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸೂಕ್ಷ್ಮ ರೀತಿಯ ಒಂದು ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಹಾಗಾಗಿ ಈಗ ಸದ್ಯ ಬಸವನಗುಡಿ ನಿವಾಸದ ಒಳಗೆ ಈಗಾಗಲೇ ಸ್ಥಳ ಮಹಜರನ್ನ ಮಾಡ್ತಿರುವಂತಹ SIT ತಂಡ ಎಲ್ಲಾ ರೀತಿಯ ಒಂದು ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಈಗ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ವಿಜಯ್, ಸಂದೇಶ್, ಅದೇ ನೀವು ಈಗಾಗಲೇ ಹೇಳ್ತಿದ್ದ ಹಾಗೆ ಕೆಲ ವರ್ಷಗಳೇ ಆಗೋಗಿದೆ ಅನ್ನುವಂಥ ಪ್ರಕರಣ ಆಗಿರೋದ್ರಿಂದ
ಸೂಕ್ಷ್ಮ ಸಾಕ್ಷ್ಯಗಳು ಅಂತ ಮಾತಾಡೋದಾದ್ರೆ ಈಗ ಟೆಕ್ನಿಕಲ್ ಅಂತಾದ್ರೆ CCTV ಫುಟೇಜಸ್ ಅಗೈನ್ ಅಂಡ್ ಅಗೈನ್ ಓವರ್ ರೈಟ್ ಆಗ್ತಾ ಇರುತ್ತೆ, ಸಾಧ್ಯ ಇಲ್ಲದೆ ಇರಬಹುದು. ಹೀಗೆ ಸಾಕಷ್ಟು ಸವಾಲುಗಳು ಕೂಡ ಇದೆ SIT ಅಧಿಕಾರಿಗಳಿಗೆ ಸ್ಪಾಟ್ ಮಹಜರ್ನಲ್ಲಿ ದೀರ್ಘಕಾಲ ಆಗೋಗಿರೋದ್ರಿಂದ ಈ ಘಟನೆ ಘಟಿಸಿ. ಸೊ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಯಾವ ರೀತಿ ಸಾಕ್ಷ್ಯಗಳನ್ನ ಕಲೆ ಹಾಕೋದಕ್ಕೆ ಸಾಧ್ಯ ಆಗಬಹುದು ಮತ್ತು ಅದು ಎಷ್ಟು ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ ಅಂತ. ವಿಜಯ್, ಬಹಳಷ್ಟು ಕೇಸ್ಗಳಲ್ಲಿ ಸೂಕ್ಷ್ಮವಾದ ಒಂದು ಸಾಕ್ಷಿಗಳು ಲಭ್ಯವಾಗಿದೆ ಮಹಜರು ಸಂದರ್ಭದಲ್ಲಿ. ಯಾಕಂದ್ರೆ ಮಹಜರು ಮಾಡುವಂತ ಸಂದರ್ಭದಲ್ಲಿ ಯಾವತ್ತಿನೋ ಒಂದು ತಲೆಯ ಕೂದಲಾಗಿರ್ಬೋದು, ಅದು ಅವರಿಗೆ ಗೊತ್ತಿಲ್ಲದಂತೆ ಒಂದು ಕಡೆ ಇದ್ರೂ ಇರ್ಬೋದು. ಯಾಕಂದ್ರೆ ಇಲ್ಲಿ ರಮೇಶ್ ಜಾರಕಿಹೊಳಿ ಅವರ ಕೇಸ್ನಲ್ಲೂ ಕೂಡ ಮಹಜರು ಸಂದರ್ಭದಲ್ಲಿ ಸೂಕ್ಷ್ಮ ಸಾಕ್ಷಿಗಳು ಈಗಾಗಲೇ ಲಭ್ಯವಾಗಿದೆ. ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂತ ಸೂಕ್ಷ್ಮ ಸಾಕ್ಷಿಗಳು ಲಭ್ಯವಾಗಬಹುದು. ಅವತ್ತು ಬಳಸಿದಂತ ಬಟ್ಟೆ ಆಗಿರ್ಬೋದು, ಇದು ಕೂಡ ಲಭ್ಯವಾಗಬಹುದು. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಸ್ಥಳ ಮಹಜರು ಏನಿದೆ, ಇದು ಒಂದು ಪ್ರಕರಣದ ಕೇಂದ್ರ ಬಿಂದು ಆಗಿರುತ್ತೆ. ಅಂದ್ರೆ ಆ ಒಂದು ಜಾಗವನ್ನ ಮಹಜರು ಮಾಡೋದ್ರಿಂದ ಅಥವಾ ಆ ಜಾಗದಲ್ಲಿ ಎವಿಡೆನ್ಸ್ ಕಲೆಕ್ಟ್ ಮಾಡಿರೋದ್ರಿಂದ ಆ ಇನ್ಸಿಡೆಂಟ್ ಪ್ಲೇಸ್ ಏನಿದೆ ಆ ಪ್ಲೇಸ್ ಮೇಲೆ ಸಾಕ್ಷಿಯನ್ನ ಹುಡುಕುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಅಲ್ಲಿ ಏನಾದ್ರೂ ಸಿಗದೆ ಹೋದ್ರೆ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಗಳ ಮುಖಾಂತರವಾಗಿ, ಅಂದ್ರೆ ಸಾಂದರ್ಭಿಕ ಸಾಕ್ಷಿಗಳನ್ನ ಡಾಟ್ಸ್ ಗಳನ್ನ ಅಥವಾ ಆ ಒಂದು ಸಿನಾರಿಯೋನ ಕ್ರಿಯೇಟ್ ಮಾಡುವಂತ ಅಥವಾ ಡಾಟ್ಸ್ ಗಳನ್ನ ಕನೆಕ್ಟ್ ಮಾಡುವಂತ ಕೆಲಸವನ್ನ ಮುಂದಿನ ಹಂತದಲ್ಲಿ ಮಾಡ್ತಾರೆ. ಆದ್ರೆ ಈ ಹಂತದಲ್ಲಿ ಕಂಪ್ಲೀಟ್ ಆಗಿ ಪರಿಶೀಲನೆ ಮಾಡ್ತಾರೆ. ಯಾಕಂದ್ರೆ ಸಾಕಷ್ಟು ಜನ ಎಕ್ಸ್ಪರ್ಟ್ಸ್ ಗಳು ಇರ್ತಾರೆ, ಅಂದ್ರೆ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಗಳೇನಿರ್ತಾರೆ ಅವರು ಸಾಕಷ್ಟು ವರ್ಷಗಳಿಂದ ಮಹಜರು ಕಾರ್ಯವನ್ನ ಮಾಡ್ತಾ ಬಂದಿರ್ತಾರೆ. ಹಾಗಾಗಿ ಸಾಕಷ್ಟು ಸೂಕ್ಷ್ಮ ಒಂದು ಸಾಕ್ಷಿಗಳನ್ನ ಈ ಹಿಂದೆ ಕೂಡ ಕಲೆ ಹಾಕಿದ್ರು. ಹಾಗಾಗಿ ಈ ಪ್ರಕರಣದಲ್ಲೂ ಕೂಡ ಸೂಕ್ಷ್ಮ ಸಾಕ್ಷಿಗಳು ಅಂದ್ರೆ ಕೂದಲಾಗಿರ್ಬೋದು, ಬಟ್ಟೆ ಆಗಿರ್ಬೋದು, ಅವೆಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂತದ್ದು ಸೂಕ್ಷ್ಮ ಸಾಕ್ಷಿಗಳು ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಸ್ಥಳ ಮಹಜರು ಸಂದರ್ಭದಲ್ಲಿ ಸಿಕ್ಕಿದೆ. ಹಾಗಾಗಿ ಈ ಬಾರಿಯೂ ಕೂಡ ಸಿಗ್ಬೋದು ಅಥವಾ ಸಿಗದೆ ಇರಬಹುದು. ಆದ್ರೆ ಮಹಜರನ್ನ ಮಾಡುವಂತದ್ದು ಮಹಜರಲ್ಲಿ ಸಿಕ್ಕಂತ ವಸ್ತುಗಳನ್ನ ಮೆನ್ಷನ್ ಮಾಡಬಹುದು. ಜೊತೆಗೆ ಏನಾದ್ರೂ ಎವಿಡೆನ್ಸ್ ಲಭ್ಯವಾದ್ರೆ, ಈಗ ಹೇಳಿದಾಗೆ ಲೈವ್ ಎವಿಡೆನ್ಸ್ ಆಗಿರ್ಬೋದು, ಡಿಜಿಟಲ್ ಎವಿಡೆನ್ಸ್, ಟೆಕ್ನಿಕಲ್ ಎವಿಡೆನ್ಸ್, ಇವೆಲ್ಲವನ್ನು ಕನೆಕ್ಟ್ ಮಾಡಲಾಗುತ್ತೆ. ಅಂದ್ರೆ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡುವಂತ ಸಂದರ್ಭದಲ್ಲಿ ಈ 3 ಡಾಟ್ಗಳನ್ನ ಹೇಗೆ ಕನೆಕ್ಟ್ ಮಾಡಬೇಕು ಅಂದ್ರೆ ಕಂಪ್ಲೀಟ್ ಒಂದು ಸಾಂದರ್ಭಿಕ ಸಾಕ್ಷಿಗಳನ್ನ ಕನೆಕ್ಟ್ ಮಾಡಿ ನ್ಯಾಯಾಲಯಕ್ಕೆ ಅವರು ಸಾಕ್ಷಿ ರೂಪದಲ್ಲಿ ಹಾಜರುಪಡಿಸುವಂತ ಕೆಲಸವನ್ನ ಮಾಡಲಾಗುತ್ತೆ. ಹಾಗಾಗಿ 165 ಅಡಿಯಲ್ಲಿ ಈಗಾಗಲೇ ಏನು ಮಹಜರನ್ನ ಮಾಡ್ತಾ ಇದ್ದಾರೆ, ಮಹಜರು ಸಂದರ್ಭದಲ್ಲಿ ಈಗ ಸದ್ಯದ ಮಟ್ಟಿಗೆ ಈಗ ಒಳಗಡೆ ಹೋಗಿರೋದ್ರಿಂದ ಒಳಭಾಗದಲ್ಲಿ ಕೊಠಡಿಯಲ್ಲಾಗಿರ್ಬೋದು, ಸಂತ್ರಸ್ತೆಯ ಸಮ್ಮುಖದಲ್ಲೇ ಕಂಪ್ಲೀಟ್ ಆಗಿ ಒಂದು ಮಾಹಿತಿಯನ್ನ ಸಂಗ್ರಹಿಸ್ತಾರೆ. ಎಲ್ಲೆಲ್ಲಿ ನಿಮ್ಮ ಮೇಲೆ ಅತ್ಯಾಚಾರವಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟ ಯಾರಾದ್ರೂ ಒಬ್ರು ಒಂದು ಕ್ವಶನ್ ಕೇಳಿ ಆಮೇಲೆ ನಡೀತಾ ಇದೆ. ನಿಮ್ಗೇನಿದೆ ಸರ್ ಅಪ್ಡೇಟ್ ಇದರಲ್ಲಿ? ಬೇಲ್ ಅಪ್ಲಿಕೇಶನ್ ಕೂಡ ಮಧ್ಯಂತರ ಕೂಡ ಸಲ್ಲಿಕೆ ಮಾಡಿದ್ದೀರಾ? ನಿಮಗೆ ಈಗಾಗಲೇ ವಿಚಾರಗಳು ತಿಳಿದಿರ್ಬೋದು. ಈ ದಿನ ನಮ್ಮ ಕಕ್ಷಿದಾರರಾದಂಥ HD ರೇವಣ್ಣ ಅವ್ರ ಮನೆಯಲ್ಲಿ ಮೊನ್ನೆ 4/5/2024 ಹೊಳೆನರಸೀಪುರದಲ್ಲಿದ್ದಂಥ ಮನೆಯಲ್ಲಿ, ಹೊಳೆನರಸೀಪುರದಲ್ಲಿ ಏನು ಮನೆ ಇತ್ತು ಅಲ್ಲಿ ಮನೆಯಲ್ಲಿ ಮಾಜಾ ಪ್ರಕ್ರಿಯೆ ನಡೀತು. ಮಾಜಾ ಪ್ರಕ್ರಿಯೆ ನಡೆದಂಥ ಸಂದರ್ಭದಲ್ಲಿ ಮಾಜಾ ಪ್ರಕ್ರಿಯೆ ಟೋಟಲ್ಲು 2 ಕೇಸಿಗೆ ಸಂಬಂಧಪಟ್ಟಂತೆ ಮಾಜಾ ಪ್ರಕ್ರಿಯೆ ನಡೀತು. ಒಂದು CR ನಂಬರ್ 107/24 ಮತ್ತು ಮತ್ತೊಂದು ಪ್ರಕರಣ CR ನಂಬರ್ 20/24 ಮಾಜಾ ಪ್ರಕ್ರಿಯೆ ನಡೀತು. ಈ ಮಾಜಾ ಪ್ರಕ್ರಿಯೆಯಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಅವರು ನನಗೆ ಮಾಜಾ ಪ್ರಕ್ರಿಯೆ ನಡೆಸೋಕ್ಕೋಸ್ಕರ ನೋಟಿಸ್ ಕೊಡಬೇಕಾಗಿತ್ತು. ಮಾಜಾರ್ ನೋಟಿಸನ್ನು ಮನೆಯವರಿಗೆ ಮಾಜಾರ್ ಮಾಡ್ತೀವಿ ಅಂತ ನೋಟಿಸ್ ಕೊಡಬೇಕಾಗಿತ್ತು. ಆ ಮಾಜಾರ್ ಮಾಡುವಂಥ ಸಂದರ್ಭದಲ್ಲಿ ಮನೆಯಲ್ಲಿ ಯಾರೂ ಇಲ್ದಲೇ ಇರೋದ್ರಿಂದ ಅದ್ರ ಜೊತೆಗೆ ಏನು HD ರೇವಣ್ಣ ಅವರಿದ್ದಾರೆ, ಅವರ ವೈಫು ಭವಾನಿ ಮೇಡಮ್ಮು ಮನೇಲಿದ್ದರು. ಅವರ ಆರೋಗ್ಯ ಸಮಸ್ಯೆಯಿಂದ ಅವರಿಗೆ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ಮಂಡಿ ಆಪ್ರೇಷನ್ ಆಗಿರೋದ್ರಿಂದ ಮಾಜಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಅವ್ರಿಗೆ ಸ್ಪಂದಿಸೋಕ್ಕಾಗಲ್ಲ ಅನ್ನೋ ದೃಷ್ಟಿಯಿಂದ ಆ ಒಂದು ಮಾಜಾ ಪ್ರಕ್ರಿಯೆಗೆ ನನಗೆ ಆಥರೈಸ್ ಮಾಡಿ ಆ ಮಾಜಾ ಪ್ರಕ್ರಿಯೆ ನಡೆಯೋಕ್ಕೋಸ್ಕರ ಎಲ್ಲ ಸಹಕಾರಗಳನ್ನು ನೀಡಬೇಕು ಅಂತ ನನಗೆ ಮಾಜಾ ಪ್ರಕ್ರಿಯೆ ಮಾಡೋಕ್ಕೋಸ್ಕರ ನನಗೆ ಆಥರೈಸನ್ನು ಕೊಟ್ಟಿದ್ದರು ಭವಾನಿ ಮೇಡಮ್ ಅವರು. ಈಗ ಸಂಬಂಧಪಟ್ಟಂತೆ SIT ಅವರು 4/5/2024 ಮೊನ್ನೆ ಹೊಳೆನರಸೀಪುರದ ಮನೆಗೆ ಬಂದಂಥ ಸಂದರ್ಭದಲ್ಲಿ ನನಗೆ ಆಥರೈಸ್ ಮಾಡಲಾಗಿ ನಾನು ಅವರ ಮಾಜಾರ್ ನೋಟಿಸನ್ನು ನಾನು ರಿಸೀವ್ ಮಾಡ್ಕೊಂಡಿದ್ದೀನಿ.
ಅದಲ್ಲದೆ ಅವರಿಗೆ ಮಾಜಾ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ನಾನು ಏನೆಲ್ಲ ಸಹಕಾರ ಮಾಡಬೇಕು, ಅವರು ಮನೆಯವರು ಹೆಂಗೆ ಸಹಕಾರ ಕೊಡಬೇಕಾಗಿತ್ತು ಅದೇ ರೀತಿ ನಾನು ಮಾಜಾ ಪ್ರಕ್ರಿಯೆಗೆ ಸಹಕಾರ ನೀಡಿದ್ದೆ. ಅದೇ ರೀತಿ ಆವತ್ತು ಮಾಜಾ ಪ್ರಕ್ರಿಯೆ ಮುಗಿದ ಮೇಲೆ ಅವತ್ತು ನನಗೆ ನೋಟಿಸ್ ಕೊಟ್ಟರು. 6ನೇ ತಾರೀಕು 5ನೇ ತಿಂಗಳು 6ನೇ ತಾರೀಕಲ್ಲಿ, ಅಂದರೆ ಈ ದಿನ ಬೆಂಗಳೂರಲ್ಲಿ ಇದೆ ಬಸವನಗುಡಿಲಿ ಏನು ಮನೆ ಇದೆ, ಅವತ್ತು ನಾವು ಮಾಜಾ ಪ್ರಕ್ರಿಯೆಯನ್ನು ಮಾಡ್ತೀವಿ. ಇವತ್ತು ನೀವು ಏ ರೀತಿ ನಮಗೆ ಸಹಕಾರ ಮಾಡಿದ್ರಿ ಮಾಜಾ ಪ್ರಕ್ರಿಯೆ ಮಾಡೋಕ್ಕೋಸ್ಕರ, ಅದೇ ರೀತಿ ನೀವು ಸಹಕಾರ ಮಾಡಬೇಕು ಅಂತೇಳಿ ರೇವಣ್ಣನ HD ರೇವಣ್ಣರ ಪರವಾಗಿ ನನಗೆ ಆಥರೈಸ್ ಮಾಡಿರೋದ್ರಿಂದ ನನಗೆ ನೋಟಿಸನ್ನು ಕೊಟ್ಟರು. ಯಾವತ್ತು 4/5/2024 ಈ ನೋಟಿಸನ್ನು ನನಗೆ ಕೊಟ್ಟರು. ಈ ನೋಟಿಸ್ ಕೊಟ್ಟ ಮೇಲೆ ನಾನು ಏನು ಮಾಡಬೇಕಿದ್ದು, ನೋಟಿಸ್ನ ನನಗೆ ಈ ನೋಟಿಸ್ ಕೊಟ್ಟರು. ಅವರು ಆಥರೈಸ್ ಮಾಡಲಾಗಿ ನನಗೆ ಆ ದಿನ ಬಂದು ಸಹಕಾರ ಮಾಡಬೇಕು ಅಂತ ಈ ನೋಟಿಸ್ನ ನನಗೆ ಕೊಟ್ಟರು. ಕೊಟ್ಟಮೇಲೆ ನಾನು ಈ ಮಾಜರ್ನ ನಾನು ನೋಟಿಸ್ ಕೊಟ್ಟಮೇಲೆ ನನಗೆ ಮಾಜಾ ಪ್ರಕ್ರಿಯೆಗೆ ನಾನು ಸಹಕರಿಸ್ಬೇಕಲ್ವಾ. ನಾನೇ ಬಂದು ಅವ್ನ ಮನೆಗೆ ಅಲ್ಲಿ ಏನೇನು ನಡೀತಾ ಇದೆ ಎಲ್ಲದಕ್ಕೂ ಅವ್ನ ಮನೆ ಓಪನ್ ಮಾಡೋದಾಗಲಿ, ಅಲ್ಲೇನು ರೂಮ್ಗಳನ್ನು ಮಾಡೋದಾಗಲಿ ಎಲ್ಲರ ವಿಚಾರಗಳನ್ನು ನನಗೆ ಆಥರೈಸ್ ಮಾಡಿದ್ದಾರೆ. ನನಗೆ ಮಾಜಾ ಪ್ರಕ್ರಿಯೆಗೆ ಮಾಡಿ ಅಂತ ಅವ್ರ ಮನೆಯವರು ನನಗೆ ಆಥರೈಸ್ ಮಾಡಿದ್ದಾರೆ. ಮಾಡಿದ್ಮೇಲೆ ನೋಟಿಸನ್ನು ನನಗೆ ಕೊಟ್ಟರು SLT ಅವರು. ಈ ನೋಟಿಸ್ ಕೊಟ್ಟ ಮೇಲೆ ನಾನು ಇರ್ಬೇಕು ತಾನೆ ಅವ್ರ ಜೊತೆ. ನನ್ನ ಯಾಕೆ ಹಂಗಾದ್ಮೇಲೆ ಹೊರಗಡೆ ಬಿಟ್ರಿ? ನನಗೆ ಯಾಕೆ ನೀವು ನೋಟಿಸ್ ಕೊಟ್ರಿ SLT ಅವರು? ಬರೀ ನೋಟಿಸ್ ತೋರಿಕೆಗೆ ಮಾತ್ರ ಕೊಟ್ಟಿದ್ರ ನೀವು ನೋಟಿಸ್ತಾ ನನಗೆ? ನನ್ನ ಅಲೋ ಮಾಡ್ತಾ ಇಲ್ಲ. ಏನಕ್ಕೆ ಅಲೋ ಮಾಡ್ತಾ ಇಲ್ಲ ಅಂದರೆ ಅವ್ರಿಗೆ ಅವಶ್ಯಕತೆ ಏನೇನು ಬೇಕು. ನಾನು ಒಳಾಂಶಪುರದಲ್ಲಿ ಇದೇ ವಿಚಾರಗಳನ್ನ ಹೇಳಿದೆ. ನಾನು ಅಲ್ಲಿ ಬಿಟ್ಟಿದ್ರು. ಅಲ್ಲಿ ಎಲ್ಲ ಪ್ರಕ್ರಿಯೆಗೂ ನಾನು ಅವ್ರ ಜೊತೆಗೆ ಏನೇನು ಅವರು ಮಾಡಬೇಕು ಎಲ್ಲ ಪ್ರಕ್ರಿಯೆಗಳು ನಾನು ಭಾಗವಹಿಸಿದೆ. ಅದಕ್ಕೋಸ್ಕರ ಇಲ್ಲಿಗೂ ಹಾಸನ್ಗೋಸ್ಕರ ನನಗೆ ನೋಟಿಸ್ ಕೊಟ್ಟರು. ನಾನು ರಿಸೀವ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡ್ಮೇಲೆ ನಾನು ಇಲ್ಲಿ ಇದನ್ನು ಮಾಡಬೇಕಾಗಿರೋಂಥದ್ದು ಪ್ರಕ್ರಿಯೆನ ನಾನು ಮಾಡಬೇಕಾಗಿರೋಂಥದ್ದು. ಯಾರನ್ನು ಒಳಗೆ ಬಿಡ್ದಲೆ ನನಗೆ ನೋಟಿಸ್ ನೀವು ಯಾನಿಗೆ ಕೊಟ್ರಿ ಮತ್ತೆ SLT ಅವರು? ಅವಶ್ಯಕತೆ ಇದೆಯಾ? ಅಲ್ಲ ತಡ್ರಿ, ನಡೀತಾ ಇದೆ ಕಾನೂನು ಬಾಹಿರವಾಗಿ ನಡೀತಾ ಇದೆ. ಬಾಹಿರ ಅಲ್ಲ ಸರ್, ಈಗ ರೈಟ್ಸ್ ಇದೆ. FIR ನಲ್ಲಿ ಉಲ್ಲೇಖ ಆಗಿದೆ ಅಂತ ಸ್ಥಳದಲ್ಲಿ ಅವರು ಮಹಾಜರ್ ಮಾಡುವಂತ ರೈಟ್ಸ್ ಅವ್ರಿಗೆ ಇದೆ ಸರ್. ನಾನು ರೈಟ್ಸ್ನ ಮಹಾಜರ್ ಮಾಡಬೇಡಿ ಅಂತ ನಾನು ಒಂದ್ ನಿಮಿಷ ನಾನು ಹೇಳ್ತಾ ಇರೋಂಥದ್ದು, ಮಾಜರ್ ಮಾಡಬೇಡಿ ಅಂದರೆ ನಾನೇ ಅದಕ್ಕೆ ಇದು ಮಾಡ್ದಂಗೆ ಆಗುತ್ತೆ. ನಾನೇ ಮಾಜರ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಮಾಜರನ್ನು ಮಾಡೋಕ್ಕೆ ಸಹಕರಿಸಿ ಅಂತ ನನಗೆ ನೋಟಿಸ್ ಕೊಟ್ಟ ಮೇಲೆ ನನ್ನ ಯಾಕೆ ನೀವು ಆಚೆ ಇಟ್ರಿ? ನಾನೇ ಸಹಕಾರ ಮಾಡಲ್ಲ ಅಂತ ಹೇಳಿದ್ರೆ ನಿಮಗೆ ಬಳ್ಳಾರಿಪುರದಲ್ಲಿ ನನಗೆ ಏನೇನು ಬೇಕು ಎಲ್ಲ ಸಹಕಾರ ಮಾಡಿ ನಾವು ಮಾಡಿಸಿದ್ವಲ್ಲ. ಮತ್ತು ನನಗೆ ಏನಕ್ಕೆ ನೀವು ನೋಟಿಸ್ ಕೊಟ್ಟಿದ್ದೀರಿ? ನೀವು ನನಗೆ ತಪ್ಪಿಸೋಕ್ಕೋಸ್ಕರ ಮಾಡಿರೋಂಥದ್ದು. ಇವ್ರಿಗೇನು ಇವತ್ತು ಮಾಜಾ ಪ್ರಕ್ರಿಯೆ ನಡೀತಾ ಇದೆ. ಈ ಮಾಜಾ ಪ್ರಕ್ರಿಯೆ ನೀವು ಮಾಜಾ ಪ್ರಕ್ರಿಯೆ ಮಾಡಕ್ ಬಂದಿಲ್ಲ. ಇದು ತೋರಣಿಕೆಗೆ ಮಾತ್ರ ನೀವು ಮಾಜಾ ಪ್ರಕ್ರಿಯೆಗೆ ಬಂದಿದ್ರಿ. ನೀವೆಲ್ಲರೂ ಸಂತ್ರಸ್ತೆ ಕೂಡ ಇವತ್ತು ಮಾಜಾ ಪ್ರಕ್ರಿಯೆಗೆ ಬಂದಿರೋದ್ರಿಂದಾಗಿ, ನೀವು ರೇವಣ್ಣ ಪರ ವಕೀಲರಾಗಿರೋದ್ರಿಂದಾಗಿ ಇವತ್ತು ನಿಮ್ಮನ್ನ ಒಳಗಡೆ ಬಿಟ್ಕೊಂಡಿರಲ್ಲ SIT ಅಂತ. ಸರ್, ನಾನು ಮಾಜಾ ಪ್ರಕ್ರಿಯೆ ಸ್ಥಳಗಳಿಗೆಲ್ಲ ಹೋಗಕ್ಕಾಗಲ್ಲ. ತಡ್ರಿ, ನನಗೆ ಹೋಗಕ್ಕಾಗಲ್ಲ. ಆದರೆ ಆ ಮಾಜಾ ಪ್ರಕ್ರಿಯೆಗೆ ನನಗೆ ನೋಟಿಸ್ ಕೊಟ್ಬಳ್ಳಿ ನಾನು ಒನ್ ಆಫ್ ದಿ ಮನೆ ಫ್ಯಾಮಿಲಿ ಆಗ್ತೀನಿ. ಮನೆಯಲ್ಲಿ ನಾವಿಲ್ದಲೇ ಮಾಜಾ ಪ್ರಕ್ರಿಯೆ ಮಾಡೋಕ್ಕಾಗಲ್ಲ. ಆಯಿತು, ನನ್ನನ್ನು ಬಿಟ್ಬಿಟ್ಟು ನಾವು ಹೊರಗಡೆ ಮಾಡ್ತೀರಿ. ನಮ್ಮ ಮನೆ ಒಳಗೆ ವಸ್ತುಗಳಿದೆ. ಸೀಜರ್ ಮಾಜರ್ಗಳನ್ನ ನೀವು ಮಾಡ್ತೀರಿ. ಏನಾರ ಒಂದು ವಸ್ತುನ ತಗೊಳ್ತೀರಿ. ಹಂಗಾದ್ಮೇಲೆ ಆ ಲಿಸ್ಟ್ನ ನಮಗೆ ಕಾನೂನು ಪ್ರಕ್ರಿಯೆಗೆ CRPC ಅಡಿಲಿ ನಮಗೆ ನೀವು ಸೀಸರ್ ಮಾಡಿದ್ಮೇಲೆ ನಂಗೆ ಲಿಸ್ಟ್ ಕೊಡಬೇಕಲ್ಲ. ಯಾರಿಗೆ ಕೊಡ್ತೀರಿ? ಹಂಗಾದ್ಮೇಲೆ ನೀವು ನನಗೆ ಯಾರು ನೋಟಿಸ್ ಕೊಟ್ಟಿದ್ದಾರೆ ಅವ್ರಿಗೆ ನೀವು ಯಾರು ನೋಟಿಸ್ ರಿಸೀವ್ ಮಾಡ್ಕೊಂಡ್ರೆ ಅವ್ರಿಗೆ ಕೊಡ್ಬೇಕು ತಾನೆ ನೀವು. ನಾನು ಹೊರಗಡೆ ಇಟ್ಬಿಟ್ಟು ನೀವು ನಂಗಾದ್ಮೇಲೆ ನನ್ನ ಹತ್ರ ನೋಟಿಸ್ ಯಾರಿಗೆ ಕೊಡ್ತೀರಾ ನೀವು? ಸರ್, ಎಲ್ಲ ರೀತಿಲೂ ಅನ್ಯಾಯ ಆಗ್ತಿದೆ. ನಾನು ಮೊನ್ನೆ 4ನೇ ತಾರೀಕಲ್ಲಿ ಎಲ್ಲ ವಿಚಾರಗಳನ್ನ ಹೇಳಿದೆ. ಇವರು ಯಾವ ರೀತಿ ಮಾಡ್ತಿದ್ದಾರೆ ಅಂದರೆ, ಮನೆಯಲ್ಲಿ ಎಲ್ಲ ಆಫೀಸಲ್ಲೆಲ್ಲ ರೆಡಿ ಮಾಡ್ಕೊಬಂದು ಇಲ್ಲಿ ಪ್ರಕ್ರಿಯೆ ನಡೆಯೋಕ್ಕೋಸ್ಕರ ತಂದು ಇಲ್ಲಿ ಮಾಡ್ತಾ ಇದ್ದಾರೆ. ಮಾಡೋದಾಗಿದ್ರೆ ಇವ್ರು ಪ್ರಕ್ರಿಯೆನ ಮಾಡ್ತಾ ಇದ್ದಾರೆ. ಮಾಜಾ ಪ್ರಕ್ರಿಯೆಗಳನ್ನೇ ಮಾಡ್ತಿದ್ಮೇಲೆ ನನಗೆ ನೋಟಿಸ್ ಕೊಟ್ಟ ಮೇಲೆ ಅವರು ನೋಟಿಸ್ ನಾನು ಜೊತೆ ಇರ್ಬೇಕು ತಾನೆ, ಸ್ಪಂದಿಸ್ಬೇಕು ತಾನೆ. ನಾನು ಅವ್ರಿಗೆ ಮನೆ ಡೋರ್ ಓಪನ್ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಡೋರ್ ಓಪನ್ ಮಾಡ್ಬೇಕು ತಾನೆ. ಅವ್ರು ಏನು ವಸ್ತುನ ನಾನು ಸೀಸ್ ಮಾಡ್ಕೊಳ್ತಿದ್ದೀನಿ ಸರ್, ಈ ಥರದ ಒಂದು ವಸ್ತುನ ಸೀಸ್ ಮಾಡ್ಕೊಳ್ತಿದ್ದೀನಿ ಅಂತ ಹೇಳ್ತಾರೆ. ಆ ಸೀಸ್ ಪ್ರಕ್ರಿಯೆ ನಾನು ಭಾಗವಹಿಸ್ಬೇಕು ತಾನೆ. ಅವ್ರನ್ನ ಮಾಜರ್ ಮಾಡೋದನ್ನ, ಸಂತ್ರಸ್ತೆ ಮಹಿಳೆ ಮಾಜರ್ನ ಮಾಡೋದನ್ನ ನಾನು ತಡೆಯೋಕ್ಕಾಗಲ್ಲ. ಅದನ್ನ
ನಾನು ಮಾಡಬೇಕಾಗಿರೋ ಪ್ರಕ್ರಿಯೆನ ನಾನು ಮಾಡಲೇಬೇಕಾಗಿದೆ. ನಾನು ನೋಟಿಸ್ ಕೊಡೋದಿಲ್ಲ, ನನ್ನ ಅವಶ್ಯಕತೆ ಇದೆ. ಕೊಡಿ ಒಂದು ಫೋಟೋ. ಅಲ್ಲ, ಇವರು ಮಾಡ್ತಾ ಇರೋಂಥದ್ದು ಏನಂದರೆ ಏಕಪಕ್ಷೀಯವಾಗಿ ಮಾಡ್ತಿದ್ದಾರೆ. ಒಬ್ಬರನ್ನ ಪರವಾಗಿ ಇವರು ಮಾಜ ಪ್ರಕ್ರಿಯೆಗಳನ್ನ ಮಾಡ್ತಾ ಇದ್ದಾರೆ. ನನ್ನನ್ನು ಕಣ್ ತಪ್ಪಿಸಿ ಮಾಡ್ತಾ ಇರೋಂಥದ್ದು ಪ್ರಕ್ರಿಯೆ ಇದು ಅಂತ ಹೇಳ್ತೀನಿ. ಆರೋಪಿಗಳ ಕಡೆಯಿಂದಾಗಿ ಯಾರನ್ನಾರು ಇಟ್ಕೊಂಡು ಇದುವರೆಗೆಲ್ಲರೂ ಮಹಜರ್ ಮಾಡಿದ್ದು ಇದೆಯಾ? ಆರೋಪಿಗಳ ಪರವಾಗಿ ಈಗ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರು ನೀವು. ಅಲ್ಲ ನಾನು ಮುಂಚೆನೆ ಅದನ್ನ ಹೇಳಿದೆ. ಪ್ರಜ್ವಲ್ ರೇವಣ್ಣ ಅವ್ರ ಪರ ವಕೀಲರಲ್ಲ ನಾನು. ರೇವಣ್ಣ ಅವ್ರ ಪರ ವಕೀಲರು ಜೊತೆಗೆ ಮಾಜ ಪ್ರಕ್ರಿಯೆ ಮಾಡೋಕ್ಕೋಸ್ಕರ ಪ್ರೊಸೀಜರ್ ಆಗಿ ನನಗೇನು ನನಗೆ ಆಥರೈಸ್ ಕೊಟ್ಟಿದ್ದಾರೆ. ಮಾಜರಿಗೋಸ್ಕರ ಮಾತ್ರ ನನ್ನ ಅಷ್ಟೇ, ಬೇರೆದೇನು ಇಲ್ಲ. ಏನಕ್ಕೆ ಅಂದರೆ ರೇವಣ್ಣ ಅವರು ಮನೇಲಿದ್ದಾರೆ, ಅವರು ಕಸ್ಟಡಿ ತಗೊಂಡಿದ್ದಾರೆ. ಇನ್ನು ಮೇಡಮ್ ಅವರಿಗೆ ಆರೋಗ್ಯ ಸರಿ ಇಲ್ಲ, ಮಂಡಿ ಆಪರೇಷನ್ ಆಗಿದೆ. ಮಾಜ ಪ್ರಕ್ರಿಯೆಗೆ ಅವರಿಗೆ ಸಹಕರಿಸಬೇಕು ಅಂತ ನನಗೆ ಆಥರೈಸ್ ಕೊಟ್ಟಿದ್ದಾರೆ. ಅದಕ್ಕೆ ನನಗೆ ಅವರು ಆಥರೈಸ್ ಕೊಟ್ಟ ಮೇಲೆ ಆ ಲೆಟರ್ನ ನಾನು SIT ಅವ್ರಿಗೆ ಕೊಟ್ಟ ಮೇಲೆ ಇವರು ನೋಟಿಸನ್ನು ನನಗೆ ರಿಸೀವ್ ಮಾಡಿದ್ರು, ನನಗೆ ಕೊಟ್ಟಿದ್ದಾರೆ, ನಾನು ರಿಸೀವ್ ಮಾಡ್ಕೊಂಡಿದ್ದೆ. ಅಲ್ಲ, ನಾನು ಇದನ್ನ ಎಲ್ಲಿ ಕ್ವಶನ್ ಮಾಡಬೇಕು ಅದು ಕ್ವಶನ್ ಮಾಡ್ತೀನಿ, ನಾನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಸರ್, ಇವಾಗ ನಿಮ್ಮ ಕ್ಲೈಂಟ್ ಹೇಳಿದ್ರು ಸರ್ ರಾಜಕೀಯ ಷಡ್ಯ ಅಂತೇಳಿ ಏಕಪಕ್ಷೀಯವಾಗಿ ಮಾಡ್ತಿದ್ದಾರೆ ಅಂತೇಳಿ ನೀವು ಆರೋಪನ ಮಾಡ್ತಿದ್ದೀರಾ. ಮುಂದಿನ ಫೈಟ್ ಹೇಗಿರುತ್ತೆ ಅಂತ ನಾನು ಇಲ್ಲಿ ಹೇಳಲ್ಲ. ಮುಂದಿನ ದಿನಗಳಲ್ಲಿ ಅದನ್ನ ನ್ಯಾಯಾಲಯದಲ್ಲಿ ನಾನು ತೋರಿಸ್ತೀನಿ. ಗೋಪಾಲ್ ಅಂತ. ನೋಡಿ, ಇದು ರೇವಣ್ಣ ಅವರ ಪರ ವಕೀಲರು ಗೋಪಾಲ್ ಆರೋಪ ಮಾಡ್ತಾ ಇದ್ದಾರೆ ತನಿಖಾಧಿಕಾರಿಗಳ ಮೇಲೆ. ಪಾರದರ್ಶಕವಾಗಿ ಸ್ಥಳ ಮಹಜರು ಪ್ರಕ್ರಿಯೆ ನಡೀತಾ ಇಲ್ಲ ಅನ್ನೋದೇ ಅವ್ರು ನೇರವಾಗಿ ಆರೋಪ ಮಾಡ್ತಾ ಇರುವಂಥದ್ದು. ನನ್ನನ್ನು ಹೊರಗಿಟ್ಟು ಸ್ಪಾಟ್ ಮಹಜರ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ನೋಟಿಸ್ ಯಾಕೆ ಕೊಡಬೇಕಿತ್ತು ಅಂತ. ಅಂದರೆ ಈಗ ಸ್ಥಳ ಮಹಜರ್ ಮಾಡಬೇಕು ನಿಮ್ಮ ನಿವಾಸದಲ್ಲಿ ಅಂದಾಗ ಕುಟುಂಬ ಸದಸ್ಯರ ಸಮ್ಮುಖದಲ್ಲಿ ಅದನ್ನು ಮಾಡಬೇಕಾಗುತ್ತೆ, ಅವ್ರ ಗಮನಕ್ಕೆ ತಂದು ಮಾಡಬೇಕಾಗುತ್ತೆ. ಭವಾನಿಯವರಿಗೆ ಆರೋಗ್ಯ ಸರಿ ಇಲ್ಲದ ಕಾರಣ ಆ ಹಕ್ಕನ್ನು ನನಗೆ ಕೊಟ್ಟಿದ್ದಾರೆ, ನನ್ನನ್ನು ಆಥರೈಸ್ ಮಾಡಿದ್ದಾರೆ. ಸೊ ನನಗೆ ನೋಟಿಸ್ ಕೊಟ್ಟಿದ್ರು SIT ಅಧಿಕಾರಿಗಳು. ಅದಕ್ಕಾಗಿ ನಾನು ಬಂದಿದ್ದು. ನನ್ನ ಸಮ್ಮುಖದಲ್ಲೇ ಸ್ಥಳ ಮಹಜರು ಪ್ರಕ್ರಿಯೆ ನಡಿಬೇಕು. ಸಂತ್ರಸ್ತೆ ಏನೇನು ಹೇಳಬೇಕು ಅವ್ರು ಎಲ್ಲವನ್ನೂ ವಿವರಣೆ ಕೊಡಲಿ, ಅದ್ಯಾವುದನ್ನು ನಾನು ತಡೆಯೋದಕ್ಕಾಗಲ್ಲ. ಆದರೆ ನನ್ನನ್ನು ಹೊರಗಿಟ್ಟಿದ್ದು ಯಾಕೆ? ಅದರ ಅರ್ಥ ಏನು ಅಂದರೆ ಅಧಿಕಾರಿಗಳು ತನಿಖೆಯಲ್ಲಿ ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಿದ್ದಾರೆ. ಇವರೆಲ್ಲ ಮೊದಲೇ ಪ್ರೀ ಪ್ಲ್ಯಾನ್ಡ್ ಆಗಿ ಬಂದು ಅವ್ರಿಗೆ ಹೇಗೆ ಬೇಕೋ ಹಾಗೆ ಸ್ಥಳ ಮಹಜರು ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನು ರೇವಣ್ಣ ಪರ ವಕೀಲರು ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.